ಅಮ್ಮ. ಓ ಇವಾಗ ಬಂದ ಮಗಳೇ? ಏನು ಒಬ್ಬಳೆ ಬಂದ್ಬಿಟ್ಟಿದೀಯ? ಅಳಿಯಂದ್ರಲ್ಲಿ ಏನು ಅಳಿಯಂದ್ರ? ಅವ್ರೇನಕ್ಕೆ ಬರ್ತಾರೆ? ಬರೋದು ಬೇಡ ನೀವು ನಮ್ಮ ಅಮ್ಮನ ಮನೆಗೆ, ನಾನೇ ಹೋಗ್ತೀನಿ ಅಂತ ಬಂದೆ. ಅಯ್ಯೋ ಆಗಲ್ಲ ಕಣಮ್ಮ, ಗಂಡನ ಜೊತೆ ಬರ್ಬೇಕು ತಾನೆ ತವ್ರ ಮನೆಗೆ ಹಬ್ಬಕ್ಕೆ. ನೋಡ್ದವ್ರು ಏನನ್ನಲ್ಲ, ಒಬ್ಳೆ ಬಂದಿದ್ದಾಳೆ ಅಂತ ಅನ್ಕೊಳಲ್ವಾ? ಅಳಿಯಂದ್ರಿಗೆ ಹೆಂಡತಿ ಬೇಡ ಅಮ್ಮ, ಬರೀ ಅಮ್ಮ 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 ಅಂತ 3 ಹೊತ್ತು ಅಮ್ಮನ್ ಸುತ್ತೋದೇ ಆಯ್ತು ಅವರು. ನಾನೇನಾದ್ರೂ ಊಟ ಆಯ್ತಾ ಅಂತ ಕಾಲ್ ಮಾಡಿದ್ರೆ ನಮ್ಮ ಅಮ್ಮ ಊಟ ಆಯ್ತಾ, ಏನ್ ಮಾಡ್ತಿದ್ದಾರೆ, ಆರಾಮಾಗಿದ್ದಾರಾ ಅಂತಾರೆ. ವೀಕೆಂಡ್ಸ್ ಬಂತು ಕಣ್ರಿ, ಮೂವಿ ಇಲ್ಲ ಶಾಪಿಂಗ್ ಎಲ್ಲಾದ್ರೂ ಹೋಗೋಣ ಅಂದ್ರೆ ಇಲ್ಲ ನಮ್ಮ ಅಮ್ಮನ ಹಾಸ್ಪಿಟಲ್ ಕರ್ಕೊ ಹೋಗ್ಬೇಕು, ನಮ್ಮ ಅಮ್ಮನ ಜೊತೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೋಗ್ತಾ ಇರ್ತಾರೆ. ಅದಕ್ಕೆ ನೀವು ಬೇಕಾಗಿಲ್ಲ, ನಿಮ್ ಮನೇಲಿ ನೀವಿರಿ, ನಮ್ಮ ಮನೇಲಿ ನಾನಿರ್ತೀನಿ ಅಂದ್ಬಿಟ್ಟು ಬಂದಿದ್ದೀನಿ. ಏನು ನಿನ್ ಗಂಡ ಅಮ್ಮನ ಸೇರ್ಗಿಟ್ಕೊಂಡು ಓಡಾಡ್ತಾನ? ಮತ್ತೆ ನೀನೇನಕ್ಕೆ ಯಾವ್ದಕ್ಕೂ ಅಮ್ಮ 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 ಅಂತ ಕಾಲ್ ಮಾಡ್ತೀಯಾ, ಅಮ್ಮನ ಮನೆ ಅಂತ ಓಡ್ ಬರ್ತೀಯಾ? ಹಾಗೆ ತಾನೆ ಅವ್ರು ಅವ್ರ ಅಮ್ಮನ ಕಷ್ಟ ಸುಖನ ಅವ್ರು ನೋಡೋದಂತಾನೆ ಇನ್ಯಾರು ನೋಡೋಕ್ಕಾಗುತ್ತೆ? ಅಮ್ಮ ಅಂತಂದ್ರೆ ನಿನ್ಗೆ ಹೆಂಗ್ ನಾನ್ ಅಮ್ಮನೋ ಹಂಗೆ ಅವ್ರಿಗೂ ಕೂಡ ಅವ್ರ ಅಮ್ಮ ಹೆಚ್ಚು ಕಣೆ. ಅದೆಲ್ಲ ಬಿಟ್ಟು ನೀನು ಅಮ್ಮನ್ ಮಾತಾಡಿಸ್ತಾನೆ, ಅಮ್ಮನ ಜೊತೆ ಹೋಗ್ತಾನೆ ಅಂತ ಅಂದ್ಬಿಟ್ಟು ಪತ್ಕೊಂಡು ಹೋಗಿ ಅಪ್ಪನ ಮನೆಗೆ ಬಂದ್ಬಿಟ್ರೆ ಅವ್ರು ನೋಡ್ಕೊಳ್ಳೋರು ಯಾರಿದ್ದಾರೆ? ಅವ್ರು ನನ್ನಂಗೆ ತಾನೆ. ಎಲ್ಲ ಬಿಟ್ಬಿಟ್ಟು ಗಂಡನ ಮನೇಲಿ ಕರೆಕ್ಟಾಗಿ ಸಂಸಾರ ಮಾಡ್ಕೊಂಡು ಜೀವನ ಮಾಡು. ನಿನ್ ಗಂಡನ ಜೊತೆ ಬಂದಿಲ್ಲ ಅಂತಂದ್ಮೇಲೆ ಈಗ ಹಬ್ಬಕ್ಕೆ ಬಂದಿದ್ದೀಯ, ಅರ್ಶನ ಕುಂಕುಮ ತಕೊಂಡು ಹೋಗ್ತಾ ಇರು ನಿನ್ ಗಂಡನ ಮನೆಗೆ. ನಿನ್ ಗಂಡನ ಜೊತೆ ಬರ್ಲಿಲ್ಲ ಅಂದ್ರೆ ಇನ್ನು ಯಾವಾಗ್ಲೂ ಬರಕ್ ಹೋಗ್ಬೇಡ ನೀನು ತವ್ರ ಮನೆ ಅಂತೇಳಿ. ಹಾಗಲ್ಲಮ್ಮ. ಹಾಗೂ ಇಲ್ಲ ಹೀಗೂ ಇಲ್ಲ, ನಿನ್ಗೆ ಹೇಗೆ ನಾನು ಹೆಚ್ಚು ಹಾಗೇನೆ ಅವ್ರ ಅಮ್ಮ ಕೂಡ ಅವ್ರಿಗೆ ಹೆಚ್ಚು. ಹೋಗಿ ಕರೆಕ್ಟಾಗಿ ಸಂಸಾರ ಮಾಡ್ಕೊಂಡು ಜೀವನ ಮಾಡು.